ಏನಣ್ಣ, ನೀನ್ ಯಾವತ್ತೂ ನನ್ ಮಗಳನ್ನ ನೀನ್ ಸೊಸೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ಯಲ್ಲ, ಮಾಡ್ಕೋತಿಯಲ್ಲ? ನಿಮ್ಮ ಅಣ್ಣನಿಗೆ ಮಾತು ಅಂದ್ರೆ ಪ್ರಾಣ ಅಮ್ಮ. ಜನಗಳಿಗೆ ಕೊಟ್ಟಿರೋ ಮಾತನ್ನೇ ತಪ್ಪೋದಿಲ್ಲ, ಒಡ ಹುಟ್ಟೋಳಿಗೆ ಕೊಟ್ಟಿರೋ ಮಾತನ್ನ ತಪ್ತಾನ? ನಿನಗೆ ಹೆಣ್ಣು ಹುಟ್ಟಿದ್ರೆ ನನ್ ಸೊಸೆ ಆಗ್ತಾಳೆ ಅಂತ ಚಿಕ್ಕವನಿದ್ದಾಗ್ಲೇ ನಿನಗೆ ಮಾತು ಕೊಟ್ಟಿದ್ದೆ. ಕೊಟ್ಟ ಮಾತು ಪ್ರಕಾರ ನನ್ನ ಚಿಕ್ಕ ಮಗ ದೇವಾಂಶ್ಗೂ ನಿನ್ನ ಮಗಳಿಗೂ ಮದುವೆ ಮಾಡಿಸ್ತೀನಿ. ಈಗ ಮತ್ತೆ ಮಾತು ಕೊಡ್ತಾ ಇದ್ದೀನಿ, ಪ್ರಾಣ ಹೋದ್ರೂ ಕೂಡ ಮಾತು ತಪ್ಪೋದಿಲ್ಲ. ತುಂಬಾ ಸಂತೋಷ ಆಗ್ತಿದೆ. ನಿನ್ನಂತ ಅಣ್ಣ ಸಿಗೋದು ಯಾವುದೋ ಜನ್ಮದ ಪುಣ್ಯ. ಹೇಳ್ರಿ, ನಿಮ್ ಮಾತ್ ಮೀರ್ದ ಹಾಗೆ ಅಲ್ವಾ? ಅಂದ್ರೆ ನಿಮ್ಗೆ ಕೋಪ ಬರ್ಬೇಕಲ್ವಾ? ಈ ಸಂದರ್ಭದಲ್ಲಿ ಯಾವಾಗ್ಲೂ ನಾನ್ ಚಿಕ್ಕ ವಯಸ್ಸಲ್ಲಿ ಓದಿದ್ ಒಂದ್ ಕಥೆ ಹೇಳ್ಬೇಕು ಅನ್ನಿಸ್ತಾ ಇದೆ. ಒಬ್ಬ ಸ್ವಾಮಿ ಅವ್ರ ಶಿಷ್ಯರ ಜೊತೆ ನಡ್ಕೊಂಡು ಹೋಗ್ತಿದ್ರೆ ಒಂದು ಚೇಳು ನೀರಲ್ಲಿ ತೇಲ್ಕೊಂಡು ಹೋಗ್ತಿತ್ತಂತೆ. ಅವಾಗ ಆ ಸ್ವಾಮೀಜಿ ಅದನ್ನ ಹಿಡ್ಕೊಂಡು ನೆಲದ ಮೇಲೆ ಹಾಕ್ತಾರೆ. ಆಗ ಅದು ಸ್ವಾಮೀಜಿನ ಕಚ್ಬಿಡ್ತಂತೆ. ಅದು ಮತ್ತೆ ನೀರಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಸ್ವಾಮೀಜಿ ಮತ್ತೆ ಕಾಪಾಡಿದ್ರಂತೆ. ಅದು ಮತ್ತೆ ಕಚ್ಬಿಡ್ತಂತೆ. ಅದು ಮತ್ತೆ ನೀರಲ್ಲಿ ತೇಲ್ಕೊಂಡು ಹೋಯ್ತಂತೆ. ಆದ್ರೂ ಸ್ವಾಮೀಜಿ ಮತ್ತೆ ಕಾಪಾಡಿದ್ರು. ಅದು ಮತ್ತೆ ಕಚ್ತಂತೆ. ಹಾಗೆ ಮತ್ತೆ ಮತ್ತೆ ಕಚ್ತಾ ಇದ್ರು ಕೂಡ ಅದು ಸುರಕ್ಷಿತವಾಗಿ ನೆಲದ ಮೇಲೆ ಇರೋವರೆಗೂ ಸ್ವಾಮೀಜಿ ಆ ನೋವನ್ನ ಸಹಿಸಿಕೊಂಡು ಕಾಪಾಡ್ತಾನೆ ಇದ್ರಂತೆ. ಆಗ ಒಬ್ಬ ಶಿಷ್ಯ, ಸ್ವಾಮೀಜಿ, ಆ ಚೇಳು ಅಷ್ಟು ಸಲ ಕಚ್ತಾ ಇದ್ರು ಕೂಡ ನೀವ್ಯಾಕೆ ಮತ್ತೆ ಮತ್ತೆ ಅದನ್ನ ಕಾಪಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಸ್ವಾಮೀಜಿ ಏನ್ ಹೇಳಿದ್ರು ಅಂತ ಗೊತ್ತಾ? ಅದರ ಸ್ವಭಾವನೇ ಕಚ್ಚೋದು. ಎಷ್ಟು ಸಲ ಹಿಡ್ಕೊಂಡ್ರು ಅದ್ರ ಸ್ವಭಾವನ ಬದಲಾಯಿಸ್ಕೊಳ್ದೆ ಕಚ್ಚತ್ತೆ. ಹಾಗೆ ಕಷ್ಟದಲ್ಲಿರೋರ್ನ ಕಾಪಾಡೋದು ನನ್ ಸ್ವಭಾವ ಅಲ್ವಾ? ಆ ಚೇಳೆ ಅದ್ರ ಸ್ವಭಾವನ ಬದಲಾಯಿಸ್ಕೊಳ್ದೆ ಇದ್ಮೇಲೆ ನಾನ್ಯಾಕ್ ಬದಲಾಗ್ಬೇಕು ಅಂತ ಹೇಳಿದ್ರಂತೆ. ನಾನು ಅಷ್ಟೆ, ಚಿಕ್ಕ ವಯಸ್ಸಲ್ಲಿ ಗುಡಿ ಹತ್ರ ಸಿಕ್ತಾಗ ಅಪ್ಪ ಕರ್ಕೊಂಬಂದ್ ಸಾಕಿದ್ರು. ಮನೇಲಿ ಎಷ್ಟೇ ಸಮಸ್ಯೆ ಇದ್ರು ನನ್ನನ್ನು ಸಾಕಿ ದೊಡ್ಡೋಳ್ ಮಾಡಿದ್ರು. ಅವತ್ತವ್ರಿಗೇನಾದ್ರೂ ನಾನ್ ಬೇಡವಾಗಿದ್ದಿದ್ರೆ ಇವತ್ತು ನಿಮ್ ಪಕ್ಕದಲ್ಲಿ ನಾನು ಇರ್ತಾನೆ ಇರ್ಲಿಲ್ಲ ಅಲ್ವಾ? ಇದೆಲ್ಲಾನು ನಿಮ್ಮನ್ನ ತಪ್ಪು ಅಂತ ತೋರ್ಸಕ್ಕಲ್ಲ. ನನ್ನ ಪರಿಸ್ಥಿತಿ ನೀವ್ ಅರ್ಥ ಮಾಡ್ಕೊಳ್ಳಿ ಅಂತ ನಿಮಗ್ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ್ಲಾದ್ರೂ ನೀವು ನನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು.
ನನಗಾಗ್ಲಿ ನಮ್ಮ ಪ್ರೀತಿಗಾಗ್ಲಿ ನಮ್ಮ ಸಂಬಂಧಕ್ಕಾಗ್ಲಿ ನೀನ್ ಮಾತ್ರ ಸ್ವಲ್ಪನೂ ಬೆಲೆ ಕೊಡ್ಲಿಲ್ಲ. ಇವಾಗ್ಲಾದ್ರೂ ನೀವು ನನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಹಾಯ್ ಬಾಸ್. ನಿನಗೆ ಮದ್ವೆ ಆಗಿದ್ಯಾ? ಅದೇನ್ ಪ್ರಶ್ನೆ ಅತ್ತೆ? ಮದ್ವೆ ಆಗದೆ ಯಾವ ಹುಡುಗಿ ಆದ್ರೂ ಕತ್ತಲ್ಲಿ ಮಂಗಳಸೂತ್ರ ಹಾಕೋತಾಳ? ನಮ್ ದೇಶದಲ್ಲಿ ಯಾವ ಹೆಣ್ಣು ಆತರ ಮಾಡಲ್ಲ. ನಿಮ್ಗಷ್ಟು ಗೊತ್ತಿಲ್ವಾ? ಹಾಗಾದ್ರೆ ಈ ವಿಷಯ ಯಾಕಮ್ಮ ನಮಗ್ ಹೇಳಲಿಲ್ಲ? ಮುಚ್ಚಿಡೋ ಅಗತ್ಯ ಏನಿತ್ತು? ಹೌದು, ನಿನ್ ಗಂಡ ಯಾರು? ಕೇಳ್ತಾ ಇರೋದು ನಿನ್ನೆ ಶ್ರಾವಂತಿ. ಅನಾಥಾಶ್ರಮದಲ್ಲಿ ಹುಟ್ಟಿದೆ ಅಂದೆ, ನಿನಗ್ಯಾರು ಇಲ್ಲ ಅಂದ್ಯಲ್ಲ, ಮತ್ತೆ ಈ ತಾಳಿ ಹೇಗ್ ಬಂತು? ಅಷ್ಟಕ್ಕೂ ನಿನಗ್ ಮದ್ವೆ ಆಗಿರೋ ವಿಷಯನ ಯಾಕೆ ಮುಚ್ಚಿಟ್ಟೆ? ಮದುವೆ ಆಗಿರೋ ಯಾವುದೇ ಹೆಣ್ಣಾದ್ರೂ ಮೊದಲು ಹೇಳ್ಕೊಳ್ಳೋದು ತನ್ನ ಮಾಂಗಲ್ಯದ ಬಗ್ಗೆನೇ ಅಲ್ವೇನಮ್ಮ? ನೀನ್ ಯಾಕದನ್ನ ಮುಚ್ಚಿಡ್ತಾ ಇದೀಯಾ? ಅದರ ಹಿಂದೆ ಏನಾದ್ರೂ ನೋವಿದೆಯಾ, ಸಮಸ್ಯೆ ಇದೆಯಾ? ಅಷ್ಟೆಲ್ಲ ಯಾಕೆ ಯೋಚಿಸ್ತಾ ಇದ್ದೀರಾ ಮಾವ? ಇವಳು ನಿಮ್ ತಂಗಿ ಮಗಳು ಅಂತ ಗೊತ್ತಾದ್ಮೇಲೆ ಅವಳು ಹುಟ್ಟಿದ ಬಗ್ಗೆ, ಬೆಳ್ತಿದ್ರ ಬಗ್ಗೆ ಎಲ್ಲಾನು ಹೇಳಿದ್ ಇವಳು. ನಮ್ ಯಾರಿಗೂ ಮುಖ್ಯವಾದ ಮದ್ವೆ ವಿಷಯನ ಹೇಳಲಿಲ್ಲ ಅಂದ್ರೆ ಇವಳು ನಮ್ಮ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾಳೆ ಅಂತ ಅಲ್ವಾ? ಅವತ್ ಹೇಳಿದೆಲ್ಲ ನಿಜ ಆಗಿರ್ಬೇಕು ಅಂತ ಏನೂ ಇಲ್ವಲ್ಲ.
ಹೇಳು ಶ್ರಾವಂತಿ, ನಿಜವಾಗ್ಲೂ ಈ ಮನೆಗೆ ನಿನ್ ಸೋದರ ಸೊಸೆನಾ? ಸರಿ ಹೋಯ್ತು. ಎಲ್ರಿಗಿನ ಹೆಚ್ಚಾಗಿ ನೀನೇ ನಂಬಿ ಮನೆಯಿಂದ ಹೊರಗಡೆ ಹೋದವಳನ್ನ ವಾಪಸ್ ಕರ್ಕೊಂಬಂದು ಇವಾಗ ನೀನೇ ಅನುಮಾನ ಪಡ್ತಿದ್ಯಾ? ವಾ, ಈ ಬಂಗಾರದ ಸರ ನಮ್ಗೆ ಯಾಕಣ್ಣ? ಪರವಾಗಿಲ್ಲಮ್ಮ, ಮಗು ನಗ್ತಾ ಇದೆಯಲ್ಲ. ಆ? ತುಂಬಾ ಒಳ್ಳೆ ಕೆಲಸ ಮಾಡಿದೆ ಅಣ್ಣ. ಓ ಲೇ ದೇವಾಂಶ್, ಲಕ್ಕಿ, ನಿಮ್ಮ ಅತ್ತೆ ಮಗಳನ್ನ ಎತ್ಕೊಂಡು ಹೋಗಿ ಅಲ್ಲಿ ಕುತ್ಕೊಂಡು ಆಟ ಆಡ್ಕೊಳ್ಳಿ. ಹುಷಾರು. ಹಾ, ಬಾರೋ ದೇವ. ಹೋಗಪ್ಪ. ಬನ್ನಿ, ನಾವು ಪುರೋಹಿತರ ಹತ್ರ ಮಾತಾಡೋಣ. ದೇವ ಅಳ್ತಿದ್ದಾಳೆ ಕಣೋ, ಅತ್ತೇನ್ ಕರಿ. ಬೇಡ ಅಣ್ಣ, ಆಗ್ಲೇ ಆ ಮಗು ಅಳ್ತಿತ್ತು ಅಂತ ಅಪ್ಪ ಅವ್ರ ಚೇನನ್ ಹಾಕ್ದಾಗ ಆ ಮಗು ಅಳೋದು ನಿಲ್ಸ್ಬಿಡ್ತು. ಅದಕ್ಕೆ ನಾನ್ ಹಾಕೊಂಡಿರೋ ಚೇನನ್ನ ಈ ಪುಟ್ಟಿಗೆ ಹಾಕ್ತೀನಿ, ಆಗ ಅಳು ನಿಲ್ಸುತ್ತೆ. ಬೇಡ ಕಣೋ, ಚೈನ್ ತೆಗಿಬಾರ್ದು. ಅಪ್ಪ ಅವತ್ತು ಹೇಳಿದ್ರಲ್ಲ ಚೈನ್ ತೆಗಿಬಾರ್ದು ಅಂತ. ಆದ್ರೆ ವಿಧಿ ಬೇರೆದನ್ನ ಬಯಸಿ ನನ್ನ ತಂಗಿ ಮತ್ತೆ ನನ್ನ ಸೋದರ ಸೊಸೆನ ನನ್ನಿಂದ ದೂರ ಮಾಡ್ತು. ಈಗ ಆ ಸಂಬಂಧ ಬೆಳೆದು ದೊಡ್ಡದಾಗಿ ಮತ್ತೆ ನನ್ನ ಹತ್ರ ಬಂದಿದೆ. ಅರ್ಥ ಆಯ್ತು ಬಿಡಿ ಮಾವ. ಅಂದ್ರೆ ನನ್ ಮೈದ್ನನ್ಗೆ ಬಾಲ್ಯ ವಿವಾಹ ಆಗಿದೆ ಅಂತಾಯ್ತು. ಅಂದ್ರೆ ಇವಾಗ ದೇವಾಂಶ್ ಇಬ್ಬರ ಹೆಂಡ್ತೀರ ಮುದ್ದಿನ ಗಂಡ ಅಂತಾಯ್ತು. ಉರ್ಮಿಳಾ, ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಯಾಕಷ್ಟು ಜೋರಾಗಿ ಕೂಗ್ತಾ ಇದ್ದೀರಾ? ಈ ಕಹಿ ಸತ್ಯಕ್ಕಿನ ನೀವು ಕೂಗೋದನ್ ಕೇಳೋಕೆ ಕಷ್ಟ ಆಗ್ತಿದೆ. ಆದ್ರೂ ಇವಾಗ ನಾನೇನ್ ತಪ್ಪಾಗಿ ಮಾತಾಡ್ದೆ? ಚಿಕ್ಕ ವಯಸ್ಸಲ್ಲೇ ಮದ್ವೆ ಆಗಿರೋದ್ರಿಂದ ಶ್ರವಂತಿನೂ ಹೆಂಡತಿ ಅಲ್ವಾ, ಅದಕ್ಕೆ ತಾಳಿ ಬಿಚ್ಚಲಿಲ್ಲ ಅಲ್ವಾ?
ಎಲ್ ನೋಡಿ, ಮೊನ್ನೆ ತಾಳಿ ಕಟ್ಟಿದ ಹೆಂಡತಿ ವೈದೇಹಿ. ಅಂದ್ರೆ ಇಬ್ಬರು ಹೆಂಡತಿರು, ಮಧ್ಯದಲ್ಲಿ ಮುದ್ದಿನ ಗಂಡ. ನಿಜನೇ ಅಲ್ವಾ? ತಪ್ಪೇನಿದೆ? ಹೋಗ್ಲಿ, ಇದನ್ ಹೊರತಾಗಿ ಬೇರೆ ಏನಾದ್ರೂ ಯೋಚನೆ ಇದ್ರೆ ಹೇಳ್ಬಿಡಿ. ಅಂದ್ರೆ ಮಾವನವ್ರ ಮಾತ್ ಕೊಟ್ಟಿದ್ ಮಾತ್ರ ಅಲ್ದೆ ಮದ್ವೆ ಬೇರೆ ಆಗೋಗಿರೋದ್ರಿಂದ ಶ್ರವಂತಿ ಮಾತ್ರನೇ ಹೆಂಡತಿ ಆಗ್ತಾಳ? ಇಲ್ಲ ಅಂದ್ರೆ ನಡೆದಿದ್ದು ಬಾಲ್ಯ ವಿವಾಹ, ಅದಕ್ ಬೆಲೆ ಇಲ್ಲ ಅಂದ್ಕೊಂಡು ಇವಾಗ ಮದ್ವೆ ಮಾಡ್ಕೊಂಡಿರೋ ವೈದೇಹಿಗ್ ಮಾತ್ರನೇ ಆ ಸ್ಥಾನ ಸಿಗುತ್ತಾ? ಬಾಯ್ ಬಿಟ್ಟು ಹೇಳಲಿಲ್ಲ ಅಂದ್ರೂ ಅವ್ರ ನೋಟದಲ್ಲೇ 1000 ಪ್ರಶ್ನೆಗಳಿವೆ. ಅವ್ರಿಗೇನು ಉತ್ತರ ಕೊಡ್ತೀರಾ? ಅದು ಕೂಡ ಗೊತ್ತಾಗ್ತಾ ಇಲ್ಲ ಕೌಸಲ್ಯ. ಒಬ್ಬರನ್ನ ನನ್ನ ಮನೆ ಸೊಸೆ ಮಾಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಇನ್ನೊಬ್ಬರಿಗೆ ನನ್ನ ಕೈಯಾರೆ ಮದುವೆ ಮಾಡಿಸಿ 100 ಕಾಲ ಚೆನ್ನಾಗಿ ಬಾಳಿ ಅಂತ ಆಶೀರ್ವಾದ ಮಾಡಿದ್ದೀನಿ. ಪ್ರಾಣಕ್ಕಿಂತ ಹೆಚ್ಚಾಗಿರೋ ಮಾತಿಗೆ ಬದ್ಧವಾಗಿರ್ಬೇಕಾ, ಅಥವಾ ಆಶೀರ್ವಾದ ಮಾಡಿರೋ ಈ ಕೈಗೆ ಬದ್ಧವಾಗಿರ್ಬೇಕಾ? ಏನೂ ಅರ್ಥನೇ ಆಗ್ತಿಲ್ಲ ಕೌಸಲ್ಯ. ಈ ಸುತ್ತಮುತ್ತಲಿನ ಗ್ರಾಮದಲ್ಲಿ ಯಾರಿಗೆ ಏನ್ ಸಮಸ್ಯೆ ಬಂದರೂ ಕ್ಷಣದಲ್ಲಿ ಪರಿಹಾರ ಕೊಡೋ ನನಗೆ ಪರಿಹಾರ ಇಲ್ದೇ ಇರೋಂಥ ಸಮಸ್ಯೆ ಕೊಟ್ಟಿದ್ದಾನೆ. ನೋಡಿದ್ಯಾ ನನ್ನ ಪರಿಸ್ಥಿತಿ? ಇಬ್ಬರ ಕಡೆನೂ ನ್ಯಾಯ ಇದೆ. ಯಾರೊಬ್ಬರ ಕಡೆ ವಾಲಿದ್ರೂ ಇನ್ನೊಬ್ಬರಿಗೆ ಅನ್ಯಾಯ ಆಗೇ ಆಗತ್ತೆ. ಮಾವ ಬಾಮ್ಮ. ನನ್ ಗಂಡ ನೀವೇ. ಕೂತ್ಕೋ. ವೈದೇ,
ಅಬ್ಬಬ್ಬಬ್ಬಬ್ಬ, ಈ ರೂಮ್ನಲ್ಲಿ ಮನುಷ್ಯರು ವಾತಾವರಣ ಹೇಗಿರುತ್ತೆ ಅಂತ ಅನ್ಕೊಂಡಿದ್ನೋ ಅದೇ ತರನೇ ಇದೆ. ಪಾಪ ತುಂಬಾ ಪ್ರೀತಿಸಿದ್ರಿ. ದೇವರು ಸೃಷ್ಟಿಸಿರೋ ಮನುಷ್ಯರು ಎಳೆ ಮನಸ್ಸು, ಪ್ರೀತಿಗೆ ಪ್ರತಿರೂಪ ಅಂತ ಅನ್ಕೊಂಡಿದ್ರಿ ಅಲ್ವಾ? ಆದ್ರೆ ಇವಾಗ ನಿಮ್ ಪರಿಸ್ಥಿತಿ ಹೇಗಿದೆ ನೋಡಿ ಪಾಪ. ಹೀಗಾಗತ್ತೆ ಅಂತ ನೀವ್ ಅನ್ಕೊಂಡೇ ಇರ್ಲಿಲ್ಲ ಅಲ್ವಾ? ಜೀವನ ಅಂದ್ರೆ ಅಷ್ಟೇ, ಒಂದೇ ಕ್ಷಣದಲ್ಲಿ ಎಲ್ಲ ತಲೆ ಕೆಳಗಾಗುತ್ತೆ. ನನ್ ಗಂಡ ವೀಲ್ ಚೇರಲ್ಲಿದ್ರು, ಯಾವ ಉಪಯೋಗಕ್ಕೂ ಬರ್ದೇ ಹೋದ್ರು ನನಗೆ ಮನೆ ದೊಡ್ಡ ಸೊಸೆ ಅನ್ನೋ ಟೈಟಲ್ ಇದೆ. ಆದ್ರೆ ನಿನಗೆ ನಿನಗಿನ ಮುಂಚೆ ಶ್ರವಂತಿ ಮದುವೆ ಆಗೋಗಿದ್ದಾಳಲ್ವಾ? ಇದ್ದಿದ್ ಚಿಕ್ಕ ಸೊಸೆ ಪೋಸ್ಟ್ ಕೂಡ ಈಗ ಡೌಟ್ ಅಲ್ಲಿದೆ. ನಿನಗಿಂತ ಮುಂಚೆ ಚಿಕ್ಕ ಸೊಸೆ ಆಗಿ ಶ್ರವಂತಿ ಬಂದಿದ್ದಾಳಲ್ಲ, ಇವಾಗ ಚಿಕ್ಕ ಸೊಸೆ ಪೋಸ್ಟ್ ಇರುತ್ತೋ ಅಥವಾ ಹೋಗುತ್ತೋ? ಅತ್ಗೆ, ಸಂಬಂಧ ಇಲ್ದೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬಾರ್ದು. ಸಂಬಂಧ ಇಲ್ವಾ? ಏನ್ ಮಾಡ್ತಾ ಇದ್ಯಾ ದೇವಾಂಶ್? ನನಗೂ ಈ ಮನೆಗೂ ಸಂಬಂಧ ಇದೆ. ನಾನ್ ಮಾತಾಡೋ ಮಾತಿಗೂ ನಿಮಗೂ ಸಂಬಂಧ ಇದೆ. ಎಲ್ರೂ ಬಂದಿದ್ದಾರೆ ನೋಡಿ, ನಾವೇ ತಡವಾಗಿ ಬಂದ್ವಿ. ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ಹೋಗಿ ಕೂತ್ಕೊಳ್ಳಿ, ಹೋಗಿ ಕೂತ್ಕೊಳ್ಳಿ. ಶ್ರವಂತಿ ಎಲ್ಲಿ? ಊಟಕ್ಕೆ ಬರ್ಲಿಲ್ವಾ? ಏನು ಮನಸ್ಸು ಸರಿ ಇಲ್ಲ ಅಂದ ಮಾತ್ರಕ್ಕೆ ಊಟ ಮಾಡಬಾರ್ದು ಅನ್ಕೋತಾರೆ. ನಾನು ಹೋಗಿ ಕರ್ಕೊಂಬರ್ತೀನಿ ರೀ. ಇದೇನು ಆಗ್ಲೇ ಪ್ರಪಂಚ ಮುಳುಗೋಗಿರೋ ತರ ಅಳ್ತಾ ಕೂತ್ಕೊಂಡಿದ್ಲಲ್ಲ, ಇಷ್ಟು ಬೇಗ ಅದ್ಹೇಗ್ ನಾರ್ಮಲ್ ಆದ್ಲು? ನಾನ್ ಹೋದ್ಮೇಲೆ ಏನಾಗಿರ್ಬೋದು?